ಆಕಾಶಕ್ಕೆ ಉಗುಳಿದರೆ ಅವರ ಮುಖಕ್ಕೆ ಸಿಡಿಯುತ್ತದೆ ಎಂಬುದನ್ನು ಶಾಸಕ ರಾಜು ಕಾಗೆ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯ ಭಾಷೆ ಬಳಕೆ ಸರಿಯಲ್ಲ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹರಿಹಾಯ್ದರು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹೇಳಿಕೆ ನೀಡಿರುವ ಶಾಸಕ ರಾಜು ಕಾಗೆ ಹೇಳಿಕೆ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ರಾಜು ಕಾಗೆ ಹೇಳಿಕೆ ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರಿಸುತ್ತದೆ. ದೇಶದ ಪ್ರಧಾನಿ ಕುರಿತು ಈ ರೀತಿ ಹೇಳಿಕೆ ಸರಿಯಲ್ಲ ಎಂದು ಕಿಡಿಕಾರಿದರು. ಗ್ಯಾರಂಟಿ ರದ್ದು ಕುರಿತು ರಾಜು ಕಾಗೆ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಸಿಎಂ ನೇರವಾಗಿ ಹೇಳೋ ಬದಲಿಗೆ ಕಾಂಗ್ರೆಸ್ ಶಾಸಕರ ಮೂಲಕ ಹೇಳಿಸುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲು ಖಚಿತ ಅಂತ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ ಎಂದು ಮಹೇಶ್ ತೆಂಗಿನಕಾಯಿ ಹೇಳಿದರು. ಅಮಿತ್ ಶಾ ಹುಬ್ಬಳ್ಳಿ ಭೇಟಿ ವಿಚಾರವಾಗಿ ಮಾತನಾಡಿದ ಅವರು, ಇಂದು ನಡೆಯುವ ಬಹಿರಂಗ ಸಮಾವೇಶ ಅತ್ಯಂತ ಮಹತ್ವದ್ದು. ಅಮಿತ್ ಶಾ ಭೇಟಿಯಿಂದ ಧಾರವಾಡದ ಜೊತೆಗೆ ಇತರೆ ಕ್ಷೇತ್ರಗಳಿಗೂ ಬಿಜೆಪಿಗೆ ನೆರವಾಗುತ್ತದೆ. ಕಾರ್ಯಕರ್ತರಿಗೆ ಮತ್ತಷ್ಟು ಬೂಸ್ಟ್ ಸಿಗಲಿದೆ ಎಂದರು. ಅಮಿತ್ ಶಾ ಜೊತೆ 58 ಪ್ರಮುಖರು ಭೇಟಿ ಕೊಡಲಿದ್ದಾರೆ. 50,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸಮಾವೇಶಕ್ಕೆ ಎಲ್ಲಾ ತರದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಾಗಿರ್ತಕ್ಕಂಥ ಅಭಿವೃದ್ಧಿ, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೇ ನಮಗೆ ಸಾಕಷ್ಟು ಹೇಳುವಂಥ ಇದೆ. ಜನರು ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ. ಭಾಳ ಉತ್ತಮವಾದ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅನ್ನುವಂಥದ್ದನ್ನು. ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಅಥವಾ ಆಗಲಿ ಇವತ್ತು ಹತ್ಯೆ ಆಗಿರ್ತಕ್ಕಂಥ ನೇಹ ಮೇಲೆ ರಾಜಕಾರಣ ಮಾಡುವಂಥ ಇಂಟ್ರೆಸ್ಟ್ ಇಲ್ಲ, ಅದ್ರ ಬಗ್ಗೆ ಪ್ರಶ್ನೆಯೂ ಇಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ನಡೆದುಕೊಂಡಿರ್ತಕ್ಕಂಥ ರೀತಿ, ನೇಹಾಳ ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನು ಖಂಡಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಡೆಫಿನೆಟ್ಲಿ ಮಾಡ್ತಾಯಿದೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಗೃಹ ಸಚಿವರಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಅಂತೇಳಿ. ಮುಖ್ಯಮಂತ್ರಿಗಳು ಲವ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾದರೆ ಹಿಂದಾಗಡೆ ಬಂದು ಯಾಕೆ ಸಾರಿ ಕೇಳಿದರು? ಇವೆಲ್ಲ ನೋಡಿದಾಗ ಅಲ್ಪಸಂಖ್ಯಾತರ ತುಷ್ಟೀಕರಣ ನಿಮ್ಗೆ ಎದ್ದು ಕಾಣುವಂಥದ್ದು ಆಗ್ತಾಯಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂಥ ನಿಟ್ಟಿನಲ್ಲಿ ಈ ಕೇಸನ್ನು ಮುಚ್ಚಿ ಹಾಕ್ತಾರೆ ಅನ್ನುವಂಥದ್ದು ಸ್ವತಃ ಅವರ ಪಾಲಿಕೆ ಸದಸ್ಯರು, ಕಾಂಗ್ರೆಸ್ ಪಾರ್ಟಿ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ನಿರಂಜನ್ ಹಿರೇಮಠ ಅವರೇ ಅದನ್ನು ಹೇಳಿದ್ರು. ಇದನ್ನ CBI ಎನ್ಕ್ವೈರಿ ಆಗಬೇಕನ್ನೋಂಥ ಆಗ್ರಹ ಮಾಡಿದ್ದು ನಿರಂಜನ್ ಹಿರೇಮಠ ವಿನ ನಾವ್ಯಾರೂ ಆಗ್ರಹ ಮಾಡಿದ್ದಿಲ್ಲ. ನ್ಯಾಯ ಸರಿಯಾದ ನಿಟ್ಟಿನಲ್ಲಿ ಸಾಗಿಲ್ಲ, ತನಿಖೆ ಸರಿಯಾದ ನಿಟ್ಟಿನಲ್ಲಿ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವರ ಸ್ವತಃ ಪೇರೆಂಟ್ಸು ಇವತ್ತು ನಿರಂಜನ್ ಹಿರೇಮಠ ಮತ್ತು ಅವರ ತಾಯಿಯವರು ಕೂಡ ಹೇಳಿರ್ತಕ್ಕಂಥ ಸಂದರ್ಭ. ಹೀಗಾಗಿ ಈ ರೀತಿಯಾದಂಥ ಹತ್ಯೆ ಆದಾಗ ನಾವು ಒಂದು ಹೋರಾಟ ಮಾಡೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡುತ್ತೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅನೇಕ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದಿತ್ತು. ಹಾಗಾದರೆ ನಾವು ಹೇಳಿದ್ವಿ ಇದಕ್ಕೆ ಫಾಸ್ಟ್ ಕೋರ್ಟ್ ಆಗಬೇಕು ಅಂತ ಹೇಳಿದ್ವಿ. ಇವತ್ತು ಮುಖ್ಯಮಂತ್ರಿಗಳು ಮಾಡಿದಾರಲ್ಲ, ಅದನ್ನ ಇವತ್ತು ಮಾಡಿ ನಾವು ಮಾಡಿಸ್ತೇವೆ ಅನ್ನೋಂಥದ್ದು ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹೀಗಾಗಿ ಅದನ್ನು ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಿದ್ರೆ ಯಾರೂ ಇಲ್ಲ. ಆದಷ್ಟು ಬೇಗನೆ ಆ ಯಾರು ಇವತ್ತು ಆರೋಪಿ ಇದ್ದಾರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಆಗ್ರಹ ನಾವು ಮಾಡ್ತೀವಿ. ನೂರ 148 ಕೋಟಿ ಜನರೊಳಗೆ ಮುಂದೆ ಪ್ರಧಾನಿ ಅಭ್ಯರ್ಥಿಗಳು ಯಾರು ಇಲ್ಲ ಇಲ್ಲ ನೋಡಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ನರೇಂದ್ರ ಮೋದಿಯವರ ಕಲ್ಪನೆ ಏನಿತ್ತು? ಇವತ್ತು ನರೇಂದ್ರ ಮೋದಿಯವರು ಈ ವಯಸ್ಸಿನಲ್ಲಿ ಕೂಡ ಇವತ್ತು ಇಷ್ಟು ಇಳಿ ವಯಸ್ಸಿನಲ್ಲಿ ಕೂಡ ಇವತ್ತು ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ಒಂದು ಸಲ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿಯವರಾಗಲಿ ರಾಜು ಕಾಗೆ ಅವರು ಯೋಚನೆ ಮಾಡಿರಿ ಒಂದು ಸಲ. ಇವತ್ತು ನರೇಂದ್ರ ಮೋದಿಯವರು ನಾನೇ ಪ್ರಧಾನಮಂತ್ರಿ ಇದ್ದಿದ್ದು ದೇಶವನ್ನು ಓಡಿಸ್ತೀನಿ ಅಂತ ಹೇಳಲಿಲ್ಲ. 2047ಕ್ಕೆ ಇಡೀ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರವನ್ನು ಮಾಡೋದು ನನ್ನ ಕಲ್ಪನೆ ಅಂತ ಹೇಳಿದರು. 2047 ಮಟ್ಟ ನಾನು ಇರ್ತೇನೆ ಅಂತ ಹೇಳಿದ್ರೆ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವ ಆಗಲಿ ದೇಶದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ದೇಶವನ್ನು ಜಗತ್ತಿನ ನಂಬರ್ 1 ಸ್ಥಾನಕ್ಕೆ ಒಯ್ಯಬೇಕನ್ನೋತಕ್ಕಂಥ ಮಹತ್ವದ ನಿರ್ಧಾರವನ್ನು ನರೇಂದ್ರ ಮೋದಿಯವರು ತೆಗೆದುಕೊಂಡಿದ್ದಾರೆ. 2047 2024ರಲ್ಲಿ 2047 ಬಗ್ಗೆ ಚಿಂತನೆ ಮಾಡ್ತಾರೆ. ಇದು ಕಾಂಗ್ರೆಸ್ ಈ ರೀತಿ ಮಾಡೋಕ್ಕೆ ಸಾಧ್ಯನಿಲ್ಲ. ಹೀಗಾಗಿ ಕೂಕು ಶಬ್ದಗಳನ್ನು ಮಾಡುವಂಥದ್ದು ಅವರ ಬಂದುಬಿಟ್ಟೈತಿ. ಹೀಗಾಗಿ ಮಾಡ್ತಾರೆ. ಅದಕ್ಕೆ ಯಾವುದೋ ಜನ ಸರಿಯಾದಂಥ ಉತ್ತರವನ್ನು ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಸರ್, ಈಗ ಯುವ ಸಮೂಹ ಬರೀ ಮೋದಿ ಅಂತಾರೆ. ಅವ್ರನ್ನೇನು ತೊಗೊಂಡು ಮೋದಿಯವ್ರನ್ನ ತೊಗೊಂಡು ಏನು ನೆಕ್ತಿರ ನೋಡಿ. ಇವತ್ತು ಎಲಬಿಲ್ಲದ ನಾಲಿಗೆ ಅಂತಂದೇಳಿ ಏನಾದರೂ ಮಾತಾಡಿದರೆ ಅದಕ್ಕೆ ಅರ್ಥ ಸಿಗಂಗಿಲ್ಲ. ದಯವಿಟ್ಟು ನಾನು ಕಾಂಗ್ರೆಸ್ಸಿನ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ತೇನೆ. ಈಗ ರಾಹುಲ್ ಗಾಂಧಿ ಬಗ್ಗೆ ನಾನೇನು ಅಪಸ್ವರವಾಗಿ ಮಾತಾಡೋದು ಸರಿಯಾಗತ್ತಾ? ಅದು ಸರಿಯಲ್ಲ. ನಾವು ಮಾತಾಡೋದು ನಮ್ಮ ಸಂಸ್ಕೃತಿಯನ್ನು ತೋರಿಸ್ಕೊಡುತ್ತೆ. ಇವತ್ತೇನು ನೀವು ನೆಗ್ತಿರೋ ಪಕ್ತಿರೋ ಎಂದಿರಲ್ಲ, ಇದು ರಾಜು ಕಾಕಿನ ಸಂಸ್ಕೃತಿ ಇದೆ, ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿ. ಅದನ್ನು ತೋರಿಸ್ಕೊಡುವಂಥ ಕೆಲಸ ಅವ್ರು ಮಾಡಕತ್ತಾರೆ. ಆದರೆ ಜನ ಭಾಳ ಪ್ರಬುದ್ಧರಿದ್ದಾರೆ. ದೇಶದ ಜನ, ಕರ್ನಾಟಕ ರಾಜ್ಯದ ಜನ ಇದ್ರ ಬಗ್ಗೆ ಸಂಪೂರ್ಣವಾಗಿ ತೀರ್ಮಾನ ತೊಗೊಂತಾರೆ. ನೀವು ಈ ರೀತಿಯಾದಂಥ ಹೇಳಿಕೆ ಕೊಡೋ ಮುಖಾಂತರ ಆಕಾಶಕ್ಕೆ ಉಗುಳಿದ್ರೆ ಆಕಾಶಕ್ಕೆ ಏನಾಗಂಗಿಲ್ಲ, ಹೊಳ್ಳಿ ಸಿಡಿದು ನಿಮ್ಗೆ ಅಷ್ಟು ರಾಜು ಕಾಗೆ ನೆನ್ಪಿಟ್ಕೊಳ್ಳಿ. ಈಗ ಮತದಾರರಿಗೆ ಒಂಥರ ಹೆದರಿಕೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸರಿ ಮತ ಜಾಸ್ತಿ ಹಾಕಲಿಲ್ಲ ಅಂದರೆ ಕರೆಂಟು ಯೋಜನೆಯನ್ನು ತೆಗಿತೀವಿ,
ಯಾರು ಹೇಳಿರೋದು? ರಾಜು ಕಾಗೆ ಅವರೇ. ನೋಡಿ, ರಾಜು ಕಾಗೆ ಅವರು ಸಿದ್ದರಾಮಯ್ಯನವ್ರು ಮುಂದೆ ಏನು ಹೇಳ್ಬೇಕತ್ತಲ್ಲ ಆ ವಿಷಯಗಳನ್ನ ಇವತ್ತು ಅವ್ರ ಮುಖಾಂತರ ಹೇಳಿಸೋ ಕೆಲಸ ಮಾಡ್ಯಾರ. ಕಾಂಗ್ರೆಸ್ ಪಾರ್ಟಿ ಬರಲಿಲ್ಲ ಅಂದ್ರೆ ಇವೆಲ್ಲ ಗ್ಯಾರಂಟಿ ಸ್ಕೀಮ್ ಹೋಕ್ಕವು. ಇವತ್ತು ಸರ್ಕಾರಕ್ಕೆ ಗ್ಯಾರಂಟಿ ಸ್ಕೀಮ್ ನಡೆಸಲಾರ್ದಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಐತಿ. ಅವ್ರಿಗೆ ಹಣಕಾಸಿನ ವ್ಯವಸ್ಥೆನ ಹೊಂದೋಕ್ಕಾಗಿಲ್ಲ. ಇವತ್ತು ಟ್ಯಾಕ್ಸೇಷನ್ ಸಿಕ್ಕಾಪಟ್ಟಿ ಏರಿಸುವಂಥ ಕೆಲಸವನ್ನು ಮಾಡಕತ್ತಾರೆ. ಒಂದು ಕೈಲೇ ಕೊಡ್ತಾರೆ, 3 ಕೈಲೇ ತಗೊಳ್ಳೋಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿಗಳು ಮತ್ತು ಉಳಿದ ಸಚಿವರು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಇವತ್ತು. ಹೀಗಾಗಿ ಅವ್ರಿಗೆ ಖಂಡಿತವಾಗಿ ನಿಶ್ಚಯತೆ ಇದೆ, ನಾವು ಯಾವ ಕಾರಣಕ್ಕೂ ಗೆಲ್ಲಂಗಿಲ್ಲ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಕಾಂಗ್ರೆಸ್ ಪಾರ್ಟಿಗೆ ಐತಿ. ನರೇಂದ್ರ ಮೋದಿ ಅವ್ರ ನೇತೃತ್ವ ಅಬ್ಕಿ ಬಾರ್ 400 ಪಾರ್ ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರಲ್ಲ. ಈಗ ಗೆಲ್ತೈತಿ. ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿ ನೇತೃತ್ವ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋಂಥ ನಿಟ್ಟಿನಲ್ಲಿ ನಾವು ಹೋಗ್ತೀವಿ. ನೇರವಾಗಿ ಹೇಳಿದೆ ಶಾಸಕರ ಮೂಲಕ ಅನೇಕ ವಿಷಯಗಳನ್ನು ಹೇಳ್ಸಕತ್ತಾರೆ ಇವತ್ತು ಮುಖ್ಯಮಂತ್ರಿಗಳು. ಅವ್ರಿಗೂ ಸ್ಪಷ್ಟತೆ ಬಂದಿದೆ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಎಷ್ಟು ಗೆಲ್ತೀವಿ ಅಂತ ಬಂದೈತಿ. ಹಾಗಾಗಿ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ 144 ಅಂತ ಹೆಂಗೆ ಸೆಕ್ಷನ್ ಹಾಕ್ತಾರೆ ಇಂಪ್ಲಿಮೆಂಟ್, ಆ ರೀತಿ 144 ಹಾಕೋ ಸೆಕ್ಷನ್ ಅಂತ ಪ್ರಯತ್ನ ಮಾಡಕತ್ತಾರೆ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066.